ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಈ ದಿನ ತುಂಬಾ ರುಚಿಕರವಾದಂತಹ ಚಿರೋಟಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಈ ಚಿರೋಟಿ ರೆಸಿಪಿ ಬೇಕ್ರಿಯಲ್ಲಿ ಬೇಕಾದರೂ ಸಿಗುತ್ತೆ ಹಾಗೂ ಮದುವೆ ಸಮಾರಂಭಗಳಲ್ಲಿ ಚಿರೋಟಿ ರೆಸಿಪಿನ ಮಾಡಿಸ್ತಾರೆ. ಮದುವೆ ಮನೆಯಲ್ಲಿ ಮಾಡಿಸುವಂಥ ಈ ಚಿರೋಟಿ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನ ತೋರಿಸ್ಕೊಡ್ತೇನೆ. ಬನ್ನಿ ಚಿರೋಟಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಗಲವಾದ ಬಟ್ಲಿಗೆ 2 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಸಾಫ್ಟಾಗಿ ಚಿರೋಟಿ ಬೇಕು ಅಂದಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ಹಾಗೂ 1 ಕಪ್ಪಷ್ಟು ಮೈದಾನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸಾಫ್ಟಾಗಿ ಬೇಡ, ಕ್ರಿಸ್ಪಿಯಾಗಿರಲಿ ಅಂತ 2 ಕಪ್ಪಷ್ಟು ಚಿರೋಟಿ ರವೆಗೆ ಅರ್ಧ ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ನೀವು ತುಪ್ಪನಾದರೂ ಹಾಕ್ಕೊಳ್ಬೋದು ಅಥವಾ ಎಣ್ಣೆನಾದರೂ ಬಳಸ್ಬೋದು. ಇದಕ್ಕೆ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚಿರೋಟಿ ರವೆಗೆ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಉಂಡೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀರನ್ನು ಒಂದೇ ಸರಿ ಹಾಕ್ಕೊಳ್ದೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನನಗೆ ಇಲ್ಲಿ 2 ಕಪ್ ಚಿರೋಟಿ ರವೆ ಹಾಗೂ ಅರ್ಧ ಕಪ್ ಮೈದಾಗೆ 10 ರಿಂದ 11 ಚಿರೋಟಿ ಆಗಿದ್ದಾವೆ. ನೋಡಿ, ಈ ರೀತಿ ಮೆತ್ತಗೆ ಇರಬೇಕು ಹಿಟ್ಟು. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆನ ಪುಡಿ ಮಾಡಿಕೊಂಡು ಬಂದಿದ್ದಾಯಿತು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ. ನೋಡಿ, ಹಿಟ್ಟನ್ನು ನಾನಿಲ್ಲಿ ಅರ್ಧ ಗಂಟೆಯಿಂದ 1 ಗಂಟೆ ನೆನೆಸಿಕೊಂಡಿದ್ದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಅಂಗೈಯಲ್ಲೇ ಹಿಟ್ಟನ್ನು ನಾದ್ಕೊಳ್ಬೇಕು. ಚಿರೋಟಿ ರವೆ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 4 ಉಂಡೆ ಆಗೋ ರೀತಿ ಉಂಡೆನ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ 2 ಕಪ್ ರವೆಗೆ 4 ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ಲೇಯರ್ಸ್ ಜಾಸ್ತಿ ಬೇಕು ಅಂದಲ್ಲಿ ರವೆನ ಜಾಸ್ತಿ ಹಾಕ್ಕೊಂಡು ಉಂಡೆನ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಚಪಾತಿ ಒಸಿಲಿಕ್ಕೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೇನೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಮೂಲಿ ಚಪಾತಿ ಒಸೆಯೋ ರೀತಿ ಇದನ್ನು ಒಸೆದುಕೊಳ್ಳೋಣ. ತೆಳ್ಳಗೆ ಇದನ್ನು ಒಸೆದುಕೊಳ್ಬೇಕು. ನೋಡಿ, ಒಂದು ಚಪಾತಿ ಒಸೆದುಕೊಂಡಿದ್ದಾಯಿತು. ಹಾಗೆಯೇ 4 ಒಸೆದುಕೊಳ್ಬೇಕು. ಅದೇ ರೀತಿ ನಾನಿಲ್ಲಿ ಎಲ್ಲವನ್ನು ಚಪಾತಿ ಒಸೆದುಕೊಳ್ತಾ ಇದ್ದೇನೆ. ನೋಡ್ಬೋದು, ಇಲ್ಲಿ 4 ಚಪಾತಿ ಒಸೆದುಕೊಂಡಿದ್ದೆ. ನಾನಿಲ್ಲಿ ಚಪಾತಿ ಒಸೆಯೋ ಹಲಗೆ ಮೇಲೆ ಒಂದು ಚಪಾತಿನ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಈ ರೀತಿ ಹಾಕಿ ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಗಟ್ಟಿ ಇದ್ದಲ್ಲಿ ಸ್ವಲ್ಪ ಕರಗಿಸ್ಕೊಂಡು ಉಪಯೋಗಿಸ್ಬೇಕು ಈ ರೆಸಿಪಿಗೆ.
ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಮತ್ತೆ ಒಂದು ಚಪಾತಿನ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದರ ಮೇಲೆ ಕರಗಿಸಿರುವಂಥ ತುಪ್ಪನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮತ್ತು ಇದರ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಚಪಾತಿ ಹಾಕಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮತ್ತು ಅದರ ಮೇಲೆ ಚಪಾತಿ ಹಾಕಿ ತುಪ್ಪ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಎಲ್ಲ ಚಪಾತಿನ ಮಾಡ್ಕೊಳ್ಬೇಕು. ಕೆಲವರು ತುಪ್ಪ ಹಾಗೂ ಅಕ್ಕಿ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾರೆ. ಅಥವಾ ಸಪ್ರೇಟಾಗೇ ತುಪ್ಪ ಹಾಗೂ ಅಕ್ಕಿ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈಗ ಇದನ್ನು ನೋಡಿ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪ್ರೆಸ್ ಮಾಡಿ ರೋಲ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ರೋಲ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಚಿರೋಟಿ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದಲ್ಲಿ ಈ ರೀತಿ ಪೀಸ್ನ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು. ಅಥವಾ ಸಣ್ಣ ಬೇಕು ಚಿರೋಟಿ ಅಂದಲ್ಲಿ ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಪದರ ಬರಬೇಕು. ಎಲ್ಲವನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಉಂಡೆನ ತಗೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಈ ರೀತಿ ಪೂರಿ ಶೇಪಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು, ಒಸೆದ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡಿ ಚಪಾತಿ ಥರ ಒಸೆದ್ಕೊಳ್ಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಬೇಕು ಇವು. ನೋಡಿ ಅದೇ ರೀತಿ ನಾನು ಎಲ್ಲವನ್ನು ಒಂದೇ ಸರಿ ಒಸೆದ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಲ್ಲವನ್ನು ಒಸೆದುಕೊಂಡಿದ್ದಾಯಿತು. ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಕ್ಕಿದ್ದೆ. ಎಣ್ಣೆ ಕಾದಿದೆ. ನಾನಿಲ್ಲಿ ಚಿರೋಟಿನ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ. ಒಂದೆರಡನ್ನು ಹಾಕಿ ಈ ರೀತಿಯಾಗಿ ಎಣ್ಣೆನ ಚಿರೋಟಿ ಮೇಲೆ ಹಾಕ್ಕೊಳ್ಬೇಕು. ನೋಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಲೇಯರ್ ಬಿಟ್ಕೊಳ್ಳುತ್ತೆ ಹಾಗೂ ಈವೆನ್ನಾಗಿ ಕುಕ್ ಆಗುತ್ತೆ ಅಂತ ಅಷ್ಟೇ. ಒಂದು ಕಡೆ ಗೋಲ್ಡ್ ಕಲರ್ ಬಂದ ತಕ್ಷಣ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ನೋಡಿ ಈ ಕಲರ್ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಚಿರೋಟಿ ಬೆಂದಿದ್ದಾವೆ. ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಈಗ ಮತ್ತೆ ಒಂದೆರಡು ಅಥವಾ ಮೂರನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿರೋಟಿನ ಹಾಕಿ ಈ ರೀತಿಯಾಗಿ ಎಣ್ಣೆನ ಚಿರೋಟಿ ಮೇಲೆ ಹಾಕ್ಕೊಳ್ಬೇಕು. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಫ್ರೈ ಮಾಡಿರೋಂಥ ಚಿರೋಟಿಗೆ ನಾನಿಲ್ಲಿ ಟೀ ಕಾಫಿ ಶೋಧಿಸ್ತೀವಲ್ಲ ಅದರಲ್ಲಿ ಸಕ್ಕರೆ ಪುಡಿನ ಹಾಕಿ ನೋಡಿ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ಅಥವಾ ಜರಡಿಯಲ್ಲಿ ಬೇಕಾದರೂ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ದಪ್ಪ ಸಕ್ಕರೆ ಬೀಳದೆ ಸಕ್ಕರೆ ಪುಡಿ ಬೀಳುತ್ತೆ ಹಾಗೂ ಸಕ್ಕರೆ ಪುಡಿನ ಬೇಗ ಬಿಸಿ ಇದ್ದಾಗಲೇ ಚಿರೋಟಿಗೆ ಹಾಕಿದ್ವಿ ಅಂದರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ತೈತೆ. ನೋಡಿ ಸಕ್ಕರೆ ಪುಡಿನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಎರಡು ಕಡೆನ. ಎಣ್ಣೆಗೆ ಹಾಕಿರೋಂಥ ಚಿರೋಟಿ ಫ್ರೈ ಆಗಿದ್ದಾವೆ. ಅವನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಬಿಸಿ ಇರುವಾಗಲೇ ಆ ಚಿರೋಟಿಗೂ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ಚಿರೋಟಿ ತಣ್ಣಗಾಯಿತು ಅಂದರೆ ಸಕ್ಕರೆ ಪುಡಿನ ಅಬ್ಸರ್ವ್ ಮಾಡ್ಕೊಂಬಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಎರಡು ಕಡೆ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ಚಿರೋಟಿ ರೆಡಿ ಆಯಿತು. ಇವನ್ನ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ
ಮದುವೆ ಮನೆ ರೆಸಿಪಿ ಚಿರೋಟಿ ಮಾಡುವ ವಿಧಾನ. ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡಿರೋದ್ರಿಂದ ಹಾಗೆ ಬೇಕಾದರೂ ತಿನ್ಬೋದು, ಅಥವಾ ಈ ರೆಸಿಪಿನ ಬಾದಾಮಿ ಹಾಲಿನ ಜೊತೆಗೆ ಬೇಕಾದರೂ ತಿನ್ಬೋದು. ನಾನಿಲ್ಲಿ ಬಾದಾಮಿ ಹಾಲಿನ ಜೊತೆಗೆ ಸರ್ವ್ ಮಾಡಿದ್ದೆ. ನೋಡ್ಬೋದು ಚಿರೋಟಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ರೆಸಿಪಿ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.